ಪ್ರೀತಮ್ ಗೌಡ ಹಾಸನಕ್ಕೆ ಬಂದು ಪ್ರಚಾರ ಮಾಡ್ತಾರೆ. ಯಾರು ಯಾರನ್ನ ಭೇಟಿ ಮಾಡ್ತೀವಿ ಅದು ಮುಖ್ಯ ಅಲ್ಲ. NDA ಅಂದ್ರೆ ಒಂದೇ ಕುಟುಂಬದವರಿದ್ದ ಹಾಗೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿ ಹೋಗುವ ಕೆಲಸ ಆಗಲೇ ಮಾಡಿದ್ವಿ. ಪ್ರೀತಮ್ ಗೌಡ ಕೂಡ ನಿನ್ನೆ ಮೊನ್ನೆ ಸೂಚನೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಹಾಸನಕ್ಕೆ ಬರೋದಾಗಿ ಪ್ರೀತಮ್ ಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಈಗ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಒಂದೇ NDA ಅಲ್ವಾ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ. ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ಆಗಲೇ ಮಾಡ್ತಾ ಇದ್ದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ, ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ, ನಾನು ಕೂಡ ಹೋರಾಟ ಮಾಡ್ತೀನಿ. ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ಕೋಬೇಕಾಗುತ್ತೆ. ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ. ನಾನು ಶೀಘ್ರದಲ್ಲೇ ಹಾಸನ್ಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಾಸ್ ಮಾಡೋ ಅಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ, ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗೋಂಥ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು NDAಯಿಂದ ಒಂದು ಶಕ್ತಿ ಕೊಡೋ ಅಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಮಾಡೋ ಅಂಥ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.